ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯು ರಣರಂಗವಾಗಿದೆ. ಹುಬ್ಬಳ್ಳಿಯಲ್ಲಿ ಪಾಲಿಕೆ ಕಚೇರಿಯಲ್ಲಿ ನಡೆಯುತ್ತಿರುವ ಸಾಮಾನ್ಯ ಸಭೆಯಲ್ಲಿ ಹೈ ಡ್ರಾಮಾ ನಡೆದಿದೆ. ಸಾಮಾನ್ಯ ಸಭೆಯಲ್ಲಿ ಹೆಚ್ಚುವರಿ ವಿಷಯ ಚರ್ಚೆಗಾಗಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಸದಸ್ಯರ ನಡುವೆ ಕಿತ್ತಾಟ ಜರುಗಿದೆ. ಮೇಯರ್ ಪೀಠದ ಮುಂದೆ ಬಂದು ಕಾಂಗ್ರೆಸ್ ಸದಸ್ಯರು ಗದ್ದಲ ಮಾಡ್ತಾ ಇದ್ರು. ಪ್ರತಿಭಟನೆ ಬಿಟ್ಟು ಉಳಿದ ವಿಷಯ ಚರ್ಚೆ ಮಾಡಲು ಮೇಯರ್ ಆದೇಶ ಹೊರಡಿಸಿದ್ರು. ಆದರೆ ಇದಕ್ಕೆ ಕಾಂಗ್ರೆಸ್ ಸದಸ್ಯರು ಒಪ್ಪದೆ ಪ್ರತಿಭಟನೆ ಮುಂದುವರೆಸಿದ್ರು. ಇದರಿಂದಾಗಿ ಬಲವಂತವಾಗಿ ಕಾಂಗ್ರೆಸ್ನ ಸದಸ್ಯರನ್ನ ಸಭೆಯಿಂದ ಹೊರಹಾಕುವಂತೆ ಮೇಯರ್ ಸೂಚನೆ ಕೊಟ್ಟಿದ್ರು. ಇದರಿಂದ ಬಲವಂತವಾಗಿ ಸದಸ್ಯರನ್ನ ಅಲ್ಲಿದ್ದ ಸಿಬ್ಬಂದಿ ಎತ್ತಿ ಹೊರಹಾಕಿದ್ರು. ಇದರಿಂದಾಗಿ ಕಾಂಗ್ರೆಸ್ನ ಸದಸ್ಯರು ಕೆಂಡಾಮಂಡಲವಾದ್ರು. ಇನ್ನು ಪಾಲಿಕೆ ಸದಸ್ಯರನ್ನ ಹೊರ ಹಾಕುವ ವೇಳೆ ಅವಘಡವಂತೂ ಜರುಗಿದೆ. ಕಾಂಗ್ರೆಸ್ನ ಹಿರಿಯ ಸದಸ್ಯೆ ಸುವರ್ಣ ಕಲ್ಲಂಕುಟ್ಲ ಅವರು ಕುಸಿದು ಬಿದ್ದಿದ್ದಾರೆ. ತೀವ್ರ ಎದೆನೋವಿನಿಂದ ಸಭೆಯಲ್ಲಿಯೇ ಸುವರ್ಣ ಕಲ್ಲಂಕುಟ್ಲ ಅವರು ಕುಸಿದು ಬಿದ್ದಿದ್ದು ವೈದ್ಯರ ತಂಡದಿಂದ ಸದಸ್ಯೆಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಆದರೆ ಸದಸ್ಯೆ ಸುವರ್ಣ ಕಲ್ಲಂಕುಟ್ಲ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿರುವ ಹಿನ್ನೆಲೆ ಹೆಚ್ಚಿನ ಚಿಕಿತ್ಸೆಗಾಗಿ ಆಂಬ್ಯುಲೆನ್ಸ್ ಮೂಲಕ ಪಾಲಿಕೆ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಇನ್ನು ಘಟನೆ ಬೆನ್ನಲ್ಲೇ ಉಳಿದ ಕಾಂಗ್ರೆಸ್ ಸದಸ್ಯರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದ್ದು ಸಭೆಯಲ್ಲಿ ಕೆಲಕಾಲ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಟುಡೇ ನ್ಯೂಸ್ ಕನ್ನಡ, ಹುಬ್ಬಳ್ಳಿ.